ಹಲೋ ಗೆಳೆಯರೇ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇದು ನಿಮ್ಮ ಪ್ರೀತಿಯ ಕೋಸಿಸ್ಟರ್ ವ್ಲಾಗ್ಸ್. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ನಮ್ಮ ಬೆಳಗಿನ ದಿನಚರಿ 6 ಗಂಟೆ ಇಲ್ಲ 6:15ಗೆ ಸ್ಟಾರ್ಟ್ ಆಗುತ್ತೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಹಾಗೆ ಜಾಯಿಂಟ್ ಫ್ಯಾಮಿಲಿ ಕೆಲವೊಂದು ವಿಷಯಗಳು ನಿಮ್ಮ ಮುಂದೆ ಇರುತ್ತೆ. ಇವತ್ತಿನ ತಿಂಡಿಗೆ ನಾನು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಬೀನ್ಸು ಹಾಗೆ ಗೆಡ್ಡೆಕೋಸು ತೊಗೊಂಡಿದ್ದೀನಿ. ಅದಾಗಲೇ ಆಲ್ರೆಡಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ 2 ಲೋಟದಷ್ಟು ಅಕ್ಕಿ ಹಾಕ್ಕೊತಿದ್ದೀನಿ, 1 ಲೋಟದಷ್ಟು ಬೇಳೆ ಹಾಕ್ಕೊತಿದ್ದೀನಿ. ಇದಕ್ಕೆ ಮಿಕ್ಸಾಗಿ ನೀವು ಮೈಸೂರು ಬೇಳೆ ಮಿಕ್ಸ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ಬಟ್ ನಾನು ಇದೊಂದೇ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ಇದನ್ನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಕುಕ್ಕರ್ಗೆ ಹಾಕ್ಕೊಂಡು 1-2 ವಿಸಿಲ್ ಹಾಕ್ಸ್ಕೋಬೇಕು. ಹಾಗೆ ಅದಕ್ಕೆ ನಾನು ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಸ್ವಲ್ಪ ನೆನೆಸ್ಕೊಂಡು ಒಂದು ಬೌಲಷ್ಟು ಕಡಲೆ ಬೀಜ ಕೂಡ ಹಾಕ್ಕೊತಿದ್ದೀನಿ. ಅದು ಅನ್ನ ಸಾಫ್ಟಾಗಿ ಆಗಬೇಕು, ಅದಕ್ಕೆ ನೀವು 2ರಷ್ಟು ನೀರು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಟೊಮೆಟೊನೆಲ್ಲ ನಾನು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಕಡಲೆ ಬೀಜ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹನಿ ಹನಿ ಕೂಡಿದ್ರೆ ಹೇಗೆ ಹಳ್ಳ ಆಗುತ್ತೋ ಅದೇ ರೀತಿ ನಾವು ನಮ್ಮಲ್ಲಿ ಮಾಡಿಕೊಳ್ಳುವ ಚಿಕ್ಕ ಪುಟ್ಟ ಬದಲಾವಣೆಗಳು ಕೂಡ ಮುಂದೊಂದು ದಿನದಲ್ಲಿ ದೊಡ್ಡ ಯಶಸ್ಸನ್ನು ನೀಡುತ್ತೆ. ನಮ್ಮ ಜನ ಹೇಗೆ ಅಂದರೆ, ಮನೆ ಗೋಡೆ ಅಂದವಾಗಿ ಕಾಣಿಸ್ಬೇಕು, ಸ್ವಚ್ಛವಾಗಿರಬೇಕು ಅನ್ನೋ ಕಾರಣಕ್ಕೆ ಗೋಡೆಗೆ ಸುಣ್ಣ ಬಣ್ಣ ಎಲ್ಲ ಹೊಡಿತಾರೆ. ಆದರೆ ಜನ ಅವ್ರ ಮನಸ್ಸುಗಳಿಗೆ ಮಾತ್ರ ಕೆಟ್ಟ ಕೆಟ್ಟ ಆಲೋಚನೆಗಳಿಂದ ಕೆಸರನ್ನೇ ಮೆತ್ಕೊಂಡಿರ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಯಾರೋ ಮೆಚ್ಚುಗೆಗಾಗಿ ಬದುಕದೆ ನಮ್ಮ ಇಚ್ಛೆಯಿಂದ ನಮ್ಮ ಇಚ್ಛೆಗೋಸ್ಕರ ಬದುಕೋಣ. ಇವತ್ತಿನ ತಿಂಡಿಗೆ ನಾನು ಬಿಸಿಬೇಳೆ ಬಾತ್ ಮಾಡ್ತಿರೋದ್ರಿಂದ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಕಬಾಬ್ ಮಾಡೋಣ ಅಂತ ಇವತ್ತು ಅಂದ್ಕೊಂಡಿದ್ದೀನಿ. ಸಾಧ್ಯ ಆದರೆ ನಿಮಗೂ ತೋರಿಸ್ತೀನಿ ಅದನ್ನು. ನಾನಿವಾಗ ಒಂದು ಕಡಾಯಿಗೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ, 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ನಾವು ಸಾಸಿವೆ ಹಾಕ್ಕೊತಿದ್ದೀನಿ. ಹಾಗೆ ಕರಿಬೇವು, 1-2 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, 1-2 ಈರುಳ್ಳಿ, ಹಾಗೆ 1-4 ಟೊಮೆಟೊ ಹಾಕ್ಕೊಳ್ಳೋಣ. ನಾನು ಯಾವುದೇ ಥರ ಮಸಾಲೆಗಳನ್ನ ಔಟ್ಸೈಡಿಂದ ತರೋದಿಲ್ಲ, ಎಕ್ಸೆಪ್ಟ್ ಗರಂ ಮಸಾಲ, ಚಿಕನ್ ಮಸಾಲ ಬಿಟ್ಟು ಇನ್ನೆಲ್ಲ ಪುಳಿಯೋಗರೆ ಪೌಡರ್, ಬಿಸಿಬೇಳೆಬಾತ್ ಪೌಡರು, ವಾಂಗಿಬಾತ್ ಪೌಡರ್ ಎಲ್ಲ ನಾನೇ ಮನೇಲಿ ರೆಡಿ ಮಾಡ್ಕೋತೀನಿ. ಈಗ ಅದಕ್ಕೆ ಟೊಮೆಟೊ ಪ್ಯೂರಿ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ ಅದನ್ನು. ಇದಕ್ಕೆ ನಾನು ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡಿರೋ ಬಟಾಣಿ ಕಾಳು ಹಾಕ್ಕೊತಾ ಇದ್ದೀನಿ. ನೀವು ಬಟಾಣಿ ಕಾಳಿಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ರೆಡಿಯಾಗಿ ಕುಗ್ಸ್ಕೊಂಡಿರೋ ಅನ್ನನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಲ್ರೆಡಿ ನಾನು ಇವಾಗ ಅನ್ನ ಬೇಯಿಸೋಕೆ ಇಟ್ಟಾಗೇ ನಾನು ಅದಕ್ಕೆ ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಉಪ್ಪು ಇತ್ತು ಅಂದರೆ ಟೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ. ಈಗ ಇದು ಕರೆಕ್ಟ್ ಹದವಾಗಿದೆ. ಈಗ 1 ಸ್ಪೂನಷ್ಟು ನಾನು ಬೆಲ್ಲ ಹಾಕ್ಕೋತಾ ಇದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ. ತುರಿದಿರೋ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಈಗ 2 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡೋಣ. ಹಾಗೆ ಆಲೂಗಡ್ಡೆ ಕಬಾಬ್ ಕೂಡ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಗುರುವಾರ ಹೀಗಿತ್ತು. ಮನೇಲಿ ದೀಪ ಹಚ್ಚಿ ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ. ಇದೇ ಥರ ನಿಮ್ಮ ಕೋಸಿಸ್ಟರ್ ವ್ಲಾಗ್ಸ್ನ ನೋಡ್ತಾ ಇರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.
2 ದಿನ ಬದುಕಿ 3ನೇ ದಿನ ಸಾಯುವ ಈ ಜೀವನದಲ್ಲಿ ಆ ಜಾತಿ ಈ ಜಾತಿ ಅಂತ ಬದುಕೋ ಬದಲು ಎಲ್ಲರೂ ನಮ್ಮವರೇ ಎಂದು ಪ್ರೀತಿಯಿಂದ ನೋಡಿ, ಅದರಲ್ಲಿ ಸಿಗೋ ಸಂತೋಷನೇ ಬೇರೆಯಾಗಿರುತ್ತೆ.